All of you, welcome to the English online classes and video classes. So now we are going to learn about the unit number 6th lesson is the noble bishop. So what are the glossaries in this lesson? We discuss it. So here there is a glossaries. Okay. So what are the characters in this lesson? Jean Valjean, to be pronounced as John Valjean, is John Valjean. ಇಲ್ಲಿ ಜಾನ್ ವಾಲ್ಜನ್ ಅಂತಕ್ಕಂಥ ಒಬ್ಬ ಪಾತ್ರಧಾರಿ ಬರ್ತಾನೆ. ನೆಕ್ಸ್ಟ್ ಒನ್ ಪಾತ್ರಧಾರಿ ಆಗ್ತಾರೆ ಕನ್ವಿಕ್ಟ್, ಎ ಪರ್ಸನ್ ಇಂಪ್ರಿಸನ್ ಫಾರ್ ಎ ಕ್ರೈಮ್. ಎ ಪರ್ಸನ್ ಇಂಪ್ರಿಸನ್ ಫಾರ್ ಎ ಕ್ರೈಮ್, ಕೊಲೆಯನ್ನು ಮಾಡಿರುವಕ್ಕಾಗಿ ಬಂಧಿಸಿರ್ತಕ್ಕಂಥ ವ್ಯಕ್ತಿಗೆ ನಾವೇನು ಕರಿಬಹುದು? ಕೈದಿ ಅಂತ ಕರಿಬಹುದು. ದಟ್ ಈಸ್ ಎ ಕನ್ವಿಕ್ಟ್. Next one is galley, ship usually rowed by prisoners. ಬಂದಿಖಾನೆ ಅಂತ ಕರಿತೀವಿ ನಾವಲ್ಲಿ. ಗ್ಯಾಲೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಹಡಗಿನಲ್ಲಿ ಬಂಧಿಸಿರೋದು, ಅದರಲ್ಲಿ ಬಂದಿಖಾನೆ ಗ್ಯಾಲೆ ಅಂತ ಕರಿತೀವಿ. ಆಲ್ಕೋವ್, ಎ ಪಾರ್ಟ್ಲಿ ಎನ್ಕ್ಲೋಸ್ಡ್ ಸ್ಪೇಸ್ ಇನ್ ಅ ರೂಮ್. ಆಲ್ಕೋವ್ ಮೀನ್ಸ್ ಅ ಪಾರ್ಟ್ಲಿ ಎನ್ಕ್ಲೋಸ್ಡ್ ಸ್ಪೇಸ್ ಇನ್ ಅ ರೂಮ್. ಒಂದು ರೂಮ್ನಲ್ಲಿ ಅಲ್ಲಿ ಏನು ಮಾಡೋದ್ರಿ? ಸಂಪೂರ್ಣವಾಗಿ ಎನ್ಕ್ಲೋಸ್ ಮಾಡ್ತಕ್ಕಂಥದ್ದು. ಆಲ್ಕೋವ್ ಮೀನ್ಸ್ ಒಂದು ಭಾಗ, ಒಂದು ರೂಮಿನ ಭಾಗ ಅಂತ ಕರಿಬೋದು. ಸ್ಟಿಪ್ಲಿಂಗ್, ಸಫೋಕೇಟಿಂಗ್, ಕುತ್ತಿಗೆ ಹಿಸಿಕು ಅಂತ ಕರಿತೇವೆ. ಮ್ಯಾಂಟಲ್, ಎ ಶೆಲ್ಫ್ ಅಬೋವ್ ಅ ಫೈರ್ ಪ್ಲೇಸ್, ಬೆಂಕಿಯನ್ನು ಹಚ್ಚತಕ್ಕಂಥ ಒಂದು ಸ್ಥಳ ಹಡಗಿನಲ್ಲಿರ್ತಕ್ಕಂಥದ್ದು. ಡೆವರ್, ಈಟ್ ಅಪ್ ಸಮಥಿಂಗ್ ಗ್ರೀಡಿ, ಗಬಗಬನೆ ಕಬಳಿಸೋದು, ತಿನ್ನೋದು ಅಂತ ಕರಿತೀವಿ. ಸೆಂಟೆನ್ಸ್, ಇಟ್ ಮೀನ್ಸ್ ಜೈಲು ಅಥವಾ ಶಿಕ್ಷೆ ಅಂತ ಕರಿತೀವಿ. ಸಾ, ದುಃಖಿಸಿ ಹೇಳೋದು. ಲ್ಯಾಶ್, ಸ್ಟ್ರೈಕ್ ವಿತ್ ಅ ವಿಫ್. ಸೊ ದಟ್ ಈಸ್ ದ ಮೀನಿಂಗ್ ಹಿಯರ್. ಇಲ್ಲಿ ಲ್ಯಾಶ್ ಅನ್ನೋದನ್ನು, ಲ್ಯಾಶ್ ಇಟ್ ಮೀನ್ಸ್ ಪ್ರಹಾರ ಮಾಡೋದು ಅಂತ ಕರಿತೀವಿ ಅಥವಾ ಹೊಡೆ ಅಂತಲೂ ಅರ್ಥ ಆಗ್ತದೆ. ಹೌಂಡ್, ಇಟ್ಸ್ ಲೈಕ್ ದಟ್, ಒಂದು ಜಾತಿಯ ನಾಯಿ ಹೆಸರದು. ರಿಫ್ಲೆಕ್ಟ್, ಇಟ್ ಮೀನ್ಸ್ ಥಿಂಕ್ ಡೀಪ್ಲಿ, ವಿಚಾರವನ್ನು ಮಾಡೋದು ಆಳವಾಗಿ. ಶಡರ್, ಇಟ್ ಮೀನ್ಸ್ ನಡುಕ. ಕನ್ಸೈನ್ಸ್. ಓಕೆ, ನೌ ವಿ ಆರ್ go to the what is the meaning of conscience. ಓಕೆ, ಏನಿದ್ರೆ ಇಲ್ಲಿ ಎ ಪರ್ಸನ್ ಅವೇರ್ನೆಸ್ ಆಫ್ ರೈಟ್ ಆ್ಯಂಡ್ ರಾಂಗ್. ಕನ್ಸೈನ್ಸ್ ಅಂದರೆ ತಪ್ಪು ಮತ್ತು ಸರಿ ತಪ್ಪುಗಳನ್ನು ಗ್ರಹಿಸೋದು ಅಂತೇಳಿ ಕರಿಬಹುದು. ಕಂಟೆಂಪ್ಲೇಟ್, ಕನ್ಸಿಡರ್ ಸಮಥಿಂಗ್ ಥಾಟ್ಫುಲಿ, ವಿಚಾರಿಸೋದು. ಸರ್ಜನ್, ಪೊಲೀಸ್ ಆಫೀಸರ್. ಸ್ಟ್ರೈವ್, ಟ್ರೈ ವೆರಿ ಹಾರ್ಡ್, ಪ್ರಯತ್ನ ಅಂತ ಕರಿತೀವಿ. ಅಪ್ರೆಸ್ಡ್ ಅಂದರೆ ಇಲ್ಲಿ ತುಳಿತಕ್ಕೆ ಒಳಗಾಗಿರುವ. ಡೌನ್ ಟ್ರೂಡನ್, ಇಟ್ ಮೀನ್ಸ್ ಅಧಿಕಾರವನ್ನು ಚಲಾಯಿಸೋದು. ಡಿಸ್ಟ್ಯೂಟ್ ಅಂದರೆ ಬಡವ ಅಂತ ಕರಿಬಹುದು ಅಥವಾ ನಿರ್ಗತಿಕ ಅಂತೇಳಿ ನಾವು ಕರಿತಾ ಇದ್ದೇವೆ. ಸೊ ನೌ ವಿ ಆರ್ ಗೋಯಿಂಗ್ ಟು the unit number 6. The unit number 6, the first section is the noble bishop. ನೋಬಲ್ ಬಿಷಪ್ ಅಂತಕ್ಕಂಥ ಲೆಸನ್ ಇದೆ ಇಲ್ಲಿ ನಿಮಗೆ. ನೋಬಲ್ ಅಂದರೆ ಶ್ರೇಷ್ಠ ಅಂತ ಕರಿತೀವಿ. ಬಿಷಪ್ ಇಲ್ಲಿ ಚರ್ಚ್ನ ಒಬ್ಬ ಪಾದ್ರಿ ಅಂತ ನಾವಿಲ್ಲಿ ಕರಿಬಹುದು. ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಏನದಲ್ಲಿ ಪ್ರೋಸ್ ಇದೆ ನಿಮಗೆ, ಗದ್ಯ ಇದೆ, ಒಂದು ಉತ್ತಮವಾಗಿರ್ತಕ್ಕಂತಹ ಕಥೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು. ಸೊ ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ವಿಕ್ಟರ್ ಹ್ಯೂಗೋ. ಎಸ್, ಈಸ್ written the prose the noble bishop. Now we are going to the first scene. ಮೊದಲನೆಯ ದೃಶ್ಯದಲ್ಲಿ ಏನಾಗ್ತಾ ಇದೆ ನೋಡೋಣ. The table is laid for dinner. Silver plates are set on the table. The bishop is seated. His sister Baptistine is ready to serve a convict witness. ಇಲ್ಲಿ ನಡೀತದೆ ಘಟನೆ. ಎಸ್, ದ ಟೇಬಲ್ ಈಸ್ ಲೇಡ್ ಫಾರ್ ಡಿನ್ನರ್. ಆ ಟೇಬಲ್ ಏನಾಗಿದೆ ಸಂಪೂರ್ಣವಾಗಿ
ವಿವಿಧ ಉತ್ತಮವಾಗಿರ್ತಕ್ಕಂತಹ ಆಹಾರಗಳನ್ನು ಎಲ್ಲ ಏನು ಮಾಡಿದ್ದಾರೆ ಆ ಟೇಬಲ್ ಮೇಲೆ ಇರಿಸಿದ್ದಾರೆ ಟು ರೆಡಿ ಟು ಈಟ್. ಅವುಗಳನ್ನು ತಿನ್ನಲಿಕ್ಕೆ ಆ ರಾತ್ರಿ ಡಿನ್ನರ್ಗೆ ರಾತ್ರಿ ಡಿನ್ನರ್ ಊಟ ಅದಕ್ಕೇನು ಕರಿತೀವಿ ರಾತ್ರಿ ಊಟ ಅಂತ ಕರಿತೀವಿ. ಸೊ ದೇ ಅರೇಂಜ್ಡ್ ದ ಡಿನ್ನರ್ ಅಟ್ ದಟ್ ನೈಟ್. ಸಿಲ್ವರ್ ಪ್ಲೇಟ್ಸ್ ಆರ್ ಸೆಟ್ ಆನ್ ದ ಟೇಬಲ್. ಬೆಳ್ಳಿಯ ಪಾತ್ರೆಗಳಾಗಿರ್ಬೋದು ಮತ್ತು ಬೆಳ್ಳಿಯ ಪ್ಲೇಟ್ಸ್, ತಟ್ಟೆ ಅಂತ ಕರಿತೀವಿ ನಾವೆಲ್ಲ. ಪ್ಲೇಟ್ಸ್ ಅಂದರೆ ತಟ್ಟೆಗಳು. ಬೆಳ್ಳಿಯ ತಟ್ಟೆಗಳನ್ನು ಆ ಟೇಬಲ್ ಮೇಲೆ ಸಿದ್ಧವನ್ನಗೊಳಿಸಿದ್ದಾರೆ. ದ ಬಿಷಪ್ ಈಸ್ ಸೀಟೆಡ್. ಕುರ್ಚಿಯ ಮೇಲೆ ಯಾರ ಆಸನರಾಗಿದ್ದಾರೆ? ಬಿಷಪ್ ಆ್ಯಂಡ್ ಹೀಸ್ ಸಿಸ್ಟರ್ ಬ್ಯಾಪ್ಟಿಸ್ಟೈನ್. ಬಿಷಪ್ನ ಸಿಸ್ಟರ್ ಯಾರಪ್ಪ ಅಂದರೆ ಬ್ಯಾಪ್ಟಿಸ್ಟೈನ್ ಈಸ್ ರೆಡಿ ಟು ಸರ್ವ್. ಅವಳು ತನ್ನ ಬ್ರದರ್ಗೆ ಆಹಾರವನ್ನು ಸರ್ವ್ ಮಾಡಲಿಕ್ಕೆ ಅಣಿಯಾಗಿದ್ದಾಳೆ. ಅಟ್ ದ ಟೈಮ್ ಅ ಕನ್ವಿಕ್ಟ್ ಎಂಟರ್ಸ್. ಆ ಸಮಯದಲ್ಲಿ ಯಾರ ಒಂದು ಪ್ರವೇಶ ಆಗ್ತದಲ್ಲಿ? ಕನ್ವಿಕ್ಟ್ ಅಂದರೆ ಏನಿಲ್ಲ, ಒಬ್ಬ ಕೈದಿಯ ಪ್ರವೇಶ ಆಗ್ತದೆ ಅವರ ಮನೆಗೆ. ಎಸ್, ದ ಕನ್ವಿಕ್ಟ್ ಹೋರ್ಸ್ಲಿ, ಜೋರಾಗಿ ಓಡಿ ಬಂದಿರ್ತಾನೆ. ಬಹಳಷ್ಟು ಅವನಿಗೆ ಏನಾಗಿರ್ತದೆ? ದಣಿವಾಗಿರ್ತದ, ಹಸಿವಾಗಿರ್ತದ, ಬಹಳಷ್ಟು ಬಳಲಿರ್ತಾನೆ. ಎಸ್, ಹೋರ್ಸ್ಲಿ ಸೀ ಹಿಯರ್. ಅವರನ್ನು ನೋಡ್ತಾನೆ ಗಾಬರಿಯಾಗಿ. ಎಸ್, ಮೈ ನೇಮ್ ಈಸ್ John Walton. My name is John Walton. I am a convict. I have been 19 years in the galleys. 4 days ago I was set free. I have walked for miles. I haven't eaten anything for years. 3. Now we are going to read this one. See here, my name is John Walton. ಅವನು ಹೇಳ್ತಾನೆ ಇಲ್ಲಿ ಬಂದ್ಬಿಟ್ಟು, ನನ್ನ ಹೆಸರು ಜಾನ್ ವಾಲ್ಜಿನ್. ಐ ಆಮ್ ಅ ಕನ್ವಿಕ್ಟ್. ನಾನು ಒಬ್ಬ ಕೈದಿ ಇದ್ದೇನೆ. ಎಸ್, ಐ ಆಮ್ ಅ ಕನ್ವಿಕ್ಟ್, ಅ ನಟೋರಿಯಸ್ ಕ್ರಿಮಿನಲ್ ಪರ್ಸನ್ಸ್. ಐ ಹ್ಯಾವ್ ಬೀನ್ 19 years in the galleys. I have been 19 years in the galleys. 19 ವರ್ಷಗಳ ಕಾಲ ನಾನು ಏನಾಗಿನಿ? ಬಂದಿಯಲ್ಲಿ ಇದ್ದೆ, ಸೆರೆಮನೆಯಲ್ಲಿದ್ದೆ ಅಂತ ಹೇಳ್ತಾನೆ. ಗ್ಯಾಲೆ ಅಂದರೆ ಏನ್ರಿ? ಇಂಪ್ರಿಸನ್ ಅಂತ ಕರಿತೀವಿ. ಎಸ್, ಗ್ಯಾಲೇಜ್ ಮೀನ್ಸ್ ಇಂಪ್ರಿಸನ್ಡ್. 4 days ಐ ವಾಸ್ ಸೆಟ್ ಫ್ರೀ. 4 ದಿನಗಳ ಹಿಂದೆ ನಾನು ಏನಾಗಿದ್ದೇನೆ? 4 days ago ಐ ವಾಸ್ ಸೆಟ್ ಫ್ರೀ. ನಾನು ಸ್ವತಂತ್ರನಾಗಿದ್ದೇನೆ. ಐ ಹ್ಯಾವ್ ವಾಕ್ಡ್ ಫಾರ್ ಮೈಲ್ಸ್. ನಾನು ಬಹಳ ದೂರಗಳಿಂದ ಏನು ಮಾಡಿದ್ದೇನೆ? ಕ್ರಮಿಸಿ ಬಂದಿದ್ದಾನೆ ನಡೆದುಕೊಂಡು. ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಫಾರ್. ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಸೇವಿಸಿಲ್ಲ. ಎಸ್, ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಫಾರ್ 3 days. 3 ದಿನಗಳಿಂದ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ನಾನು ಸೇವಿಸಿಲ್ಲ ಅಂತಕ್ಕಂಥದ್ದನ್ನು ಯಾರು ಹೇಳ್ತಿದ್ದಾನೆ? The convict told bishop and baptistines. So then I have asked at every inn ಅಂದ್ರೆ ಹೋಟೆಲ್ ಅಂತ ಕರಿತೀವಿ ನಾವು. Inn means hotel or restaurant. Okay, I have asked to every inn. ಪ್ರತಿಯೊಂದು ಹೋಟೆಲ್ಗಳಲ್ಲಿ ನಾನು ಆಹಾರವನ್ನು ಕೇಳಿದೆ. All I was told was get out. All I was told was get out. ಎಲ್ಲರೂ ನನ್ನನ್ನು ಬೈದರು. ಹೊರಗೆ ಹೋಗೋ, ನಾವು ನಿನಗೆ ಕೊಡೋದಿಲ್ಲ, ಹೋಗು ಅಂತೇಳಿ ಎಲ್ಲರೂ ನನ್ನ ಬೈದರು. ಐ ವಾಂಟ್ ಫುಡ್. ನನಗೆ ಹಸಿವಾಗ್ಯದ, ನನಗೆ ಆಹಾರ ಬೇಕಾಗ್ಯದ. ಐ ಆಮ್ ಸ್ಟಾರ್ವಿಂಗ್. ಬಹಳಷ್ಟು ಬಳ್ಳಿಕೆ ಆಗ್ಯದ, ನನಗೆ ಹಸಿವಾಗ್ಯದ ಅಂತ ಹೇಳ್ತಾನೆ. ಗಿವ್ ಮೀ ಫುಡ್ ಕ್ವಿಕ್ಲಿ. ಸಡನ್ನಾಗಿ ನನಗೆ ತಿನ್ನಲಿಕ್ಕೆ ಆಹಾರವನ್ನು ಕೊಡಿ ಅಂತ ಆ ಕನ್ವಿಕ್ಟ್ ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಕೇಳ್ಕೊಳ್ತಾ ಇದ್ದಾನೆ. ದೆನ್ ಬಿಷಪ್ ಕಾಮ್ಲಿ, ಎಸ್, ಅವನಿಗೆ ಶಾಂತನಾಗು ಅಂತ ಹೇಳ್ತಾನೆ. ಸಿಸ್ಟರ್,
ಎಸ್ ಅವನು ಶಾಂತನಾಗಿದ್ದಾನೆ. ಎಸ್ ಕಾಮ್ಲಿ ಅಂದರೆ ನಿಧಾನವಾಗಿ ಹೇಳ್ತಾನೆ. ಸಿಸ್ಟರ್ put another plate on the table and put some sheets on the bed in the alcove. Trembling and stifling a scream, Baptistine goes to carry out the orders. Yes, ಇಲ್ಲಿ ಬಿಷಪ್ ಹೇಳ್ತಾನೆ ತನ್ನ ಸಿಸ್ಟರ್ಗೆ put another table on the table. Yes, put another plate on the table. ಇನ್ನೊಂದು ತಟ್ಟೆಯನ್ನು ಸಿದ್ಧಪಡಿಸುವುದು. Put some sheets on the bed in the alcove. ಅವನಿಗೆ ವಿಶ್ರಮಿಸಲಿಕ್ಕೆ ಒಂದು ಹಾಸಿಗೆ ವ್ಯವಸ್ಥೆಯನ್ನು ಮಾಡಿಕೊಡು. Trembling and stifling a scream, Baptistine goes to carry out the orders. ತನ್ನ ಅಣ್ಣನ ಆಜ್ಞೆಯಂತೆ ಅವಳು she was a trembling, ನಡುಗ್ತಾ ಇರ್ತಾಳ. Stifling a scream, ಜೋರಾಗಿ ಹೇಳ್ತಾ Baptistine goes to carry out the orders. ಅವರ ಆಜ್ಞೆಗಳನ್ನು ಸ್ವೀಕರಿಸಿ ಅವಳು ಏನಾಗುತ್ತಾಳ out the orders. She went to the restroom. Then bishop, friend, sit down and warm yourself. You may be tired. While we have supper, your bed will be made ready. Convict, do you understand? I am a convict. You call me friend and don't say get out dog as everybody else does. You must be a great soul. Thank you. Yes. After that, bishop called a convict a friend. ಒಬ್ಬ ಗೆಳೆಯ ಅಂತೇಳಿ ಸಂಬೋಧನೆ ಮಾಡ್ತಾರೆ. ಯಾರು? ಬಿಷಪ್. Sit down and warm yourself. ಕುಳಿತುಕೋ, ಸ್ವಲ್ಪ ವಿಶ್ರಮಿಸು. You may be tired. ಬಹಳಷ್ಟು ದಣಿದಿದ್ದೀಯಾ. While we have supper, ನಮ್ದು ಊಟ ಆದಮೇಲೆ your bed will be made ready. ನಿನಗೋಸ್ಕರ ಹಾಸಿಗೆಯನ್ನು ಮಾಡಿದ್ದಾರೆ, ನೀನು ಅಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳು ಅಂತ ಯಾರು ಹೇಳ್ತಾ ಇದ್ದಾರಲ್ಲ? ಬಿಷಪ್ ಹೇಳ್ತಿದ್ದಾರೆ. ಎಸ್, ಕನ್ವಿಕ್ಟ್, ಡು ಯು ಅಂಡರ್ಸ್ಟ್ಯಾಂಡ್? ಐ ಆಮ್ ಅ ಕನ್ವಿಕ್ಟ್. ನಿಮ್ಗೆ ಗೊತ್ತಿದೆ ನಾನೇನಿದ್ದೇನೆ, ಒಬ್ಬ ಕೈದಿ ಇದ್ದೇನೆ. ಬಟ್ ಯು ಕಾಲ್ ಮಿ ಫ್ರೆಂಡ್. ನನ್ನನ್ನು ನೀವು ಒಬ್ಬ ಗೆಳೆಯ ಅಂತ ಕರೆದ್ರಲ್ಲ. ಆ್ಯಂಡ್ ಡೋಂಟ್ ಸೆ ಗೆಟ್ ಅ ಡಾಗ್. ಹೋಗೋ ನಾಯಿ ಅಂತ ನೀವು ನನ್ನನ್ನು ಜರಿಲಿಲ್ಲ, ನೀವು ಬೈಲಿಲ್ಲ. ಆಸ್ ಎವ್ರಿಬಡಿ ಎಲ್ಸ್ ಡಸ್, ಎಲ್ಲರೂ ಪ್ರತಿಯೊಬ್ಬರು ಏನಂತ ಕರೆದ್ರು? ಗೆಟ್ ಅ ಡಾಗ್. ಎಸ್, ಗೆಟ್ ಅ. ಹೀಗೆ ಎಲ್ಲ ಕಡೆ ಬೈದರು ನನ್ನನ್ನು ಅಂತ ಹೇಳ್ತಾರೆ. ಯು ಮಸ್ಟ್ ಬಿ ಎ ಗ್ರೇಟ್ ಸೌಲ್. ಹೇಳ್ತಾನೆ ಅವ, ಯು ಮಸ್ಟ್ ಬಿ ಎ ಗ್ರೇಟ್ ಸೌಲ್. ಥ್ಯಾಂಕ್ ಯು. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಯು ಆರ್ ಎ ಗ್ರೇಟ್ ಸೌಲ್. ಒಂದು ಉತ್ತಮವಾಗಿರ್ತಕ್ಕಂಥ ಹೃದಯ ಸೀಮಂತಿಕೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಇದ್ದೀರಾ ನೀವು ಅಂತ ಅವನು ಏನು ಮಾಡ್ತಾನೆ, ಅವರನ್ನು ಹೊಗಳ್ತಾ ಇದ್ದಾನೆ. ಬಿಷಪ್, ಯು ಆರ್ ಸಫರಿಂಗ್, ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ. ಯು ಮಸ್ಟ್ ನಾಟ್ ಥ್ಯಾಂಕ್ ಮೀ. ಸಿಸ್ಟರ್, ದ ಲ್ಯಾಂಪ್ ಗಿವ್ಸ್ ಅ ವೆರಿ ಫೋರ್ ಲೈಟ್ಸ್. ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಲೈಟ್ ದೆಮ್. ಎಸ್, ಅಷ್ಟರಲ್ಲಿ ಏನಾಯಿತು? ಯು ಆರ್ ಸಫರಿಂಗ್. ಬಿಷಪ್ ಹೇಳ್ತಿದ್ದಾನೆ, ನೀನು ಬಹಳಷ್ಟು ದಣಿದಿದ್ದೀಯಾ. ಯು ಆರ್ ಹಂಗ್ರಿ, ಹಸ್ತಿದ್ದೀಯಾ. ಆ್ಯಂಡ್ ಥರ್ಸ್ಟಿ, ಹಸಿದಿದ್ದೀಯಾ. ಮತ್ತು ಏನಾಗಿದೆ? ಸಂಪೂರ್ಣವಾಗಿ ಬಾಯಾರಿಕೆಯಿಂದ ಬಳಲಿದ್ದೀಯಾ. ಯು ಮಸ್ಟ್ ನಾಟ್ ಥ್ಯಾಂಕ್ ಮೀ. ನನಗೆ ಧನ್ಯವಾದಗಳನ್ನ ಹೇಳೋ ಅವಶ್ಯಕತೆ ಇಲ್ಲ. ಎಸ್, ಆಫ್ಟರ್ ದ್ಯಾಟ್ ದ ಬಿಷಪ್ ಟೋಲ್ಡ್ ಹರ್ ಸಿಸ್ಟರ್, ದ ಲ್ಯಾಂಪ್ ಗಿವ್ಸ್ ಅ ವೆರಿ ಫೋರ್ ಲೈಟ್. ಮಂದ ಬೆಳಕು ಪ್ರಾರಂಭ ಆಗಿರ್ತದೆ. ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಲೈಟ್ ದೆಮ್. ಹೇಳ್ತಾನೆ ಏನಂತಾನೋ, ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್. ಬೆಳ್ಳಿಯ ಒಂದು ಕ್ಯಾಂಡಲ್ ಸ್ಟಿಕ್ಕನ್ನು ತೆಗೆದುಕೊಂಡು ಬಾ. ಆ್ಯಂಡ್ ಲೈಟ್ ದೆಮ್. ಆ ಒಂದು ಕ್ಯಾಂಡಲ್ ಸ್ಟಿಕ್ಕನ್ನು ನೀನು ಉರಿಸು ಅಂತ ಹೇಳ್ತಾಳೆ. ಯಾರೋ? ಬಿಷಪ್ ಹೇಳ್ತಾನೆ. ಬ್ಯಾಪ್ಟಿಸ್ಟೈನ್ ಗೋಸ್ ಟು ದ ಮ್ಯಾಂಟಲ್. ಮ್ಯಾಂಟಲ್ಗೆ ಹೋಗ್ಬಿಡ್ತಾಳೆ ಅವಳು. ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಲೈಟ್ಸ್ ದೆಮ್. ಅವರಿಗೋಸ್ಕರ ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು ತಂದುಬಿಟ್ಟು ಬೆಳಕನ್ನು ಹಾಸ್ತಾರೆ. ಶಿ ಸರ್ವ್ಸ್ ದೆಮ್ ಸಫರ್. ಎಸ್, ಏನಾಗ್ತದೆ ಆ ಸಮಯದಲ್ಲಿ? ಮಂದಗತಿಯ ಬೆಳಕಿರ್ತದೆ.
ಆ ಬೆಳಕನ್ನು ಇನ್ನಷ್ಟು ಪ್ರಕಾಶಮಾನವಾಗಿ ಗೊಳಿಸ್ಲಿಕ್ಕೆ ಅವ್ರು ಏನು ಮಾಡ್ತಾರೆ, ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು ತಂದುಬಿಟ್ಟು ಅಂದರೆ ಬೆಳಕನ್ನು ಹಚ್ತಾರೆ. ಸೊ ಆಫ್ಟರ್ ದ್ಯಾಟ್ ಶಿ ಸರ್ವ್ಸ್ ದೆಮ್ ಸಪ್. ರಾತ್ರಿ ಊಟ ಏನಾದ ಬಡಿಸ್ಲಿಕ್ಕೆ ಪ್ರಾರಂಭಿಸ್ತಾಳೆ. ಸೂಪ್, ಚೀಸ್, ಮಟನ್ ಆ್ಯಂಡ್ ಲಾರ್ಜ್ ಲೋಫ್ ಆಫ್ ಬ್ರೆಡ್ ದ ಕನ್ವಿಕ್ಟ್ devours. Yes, they are ready for a different types of food. ಏನಿದೆ ಊಟಕ್ಕೆ? ಸೂಪ್ ಇದೆ, ಚೀಸ್ ಇದೆ, ಮಟನ್ ಇದೆ, ಎಸ್, ಲಾರ್ಜ್ ಲೋಫ್ ಆಫ್ ಬ್ರೆಡ್, ರೊಟ್ಟಿಯ ತುಣುಕು ಬೃಹತಾಕಾರವಾಗಿರ್ತಕ್ಕಂಥ ದ ಕನ್ವಿಕ್ಟ್ ಡೆವೋರ್ಸ್, ಎಲ್ಲವನ್ನ ಆ ಕೈದಿ ಏನು ಮಾಡಿಬಿಡ್ತಾನೆ, ಗಬ ಗಬ ಗಬನ ಎಲ್ಲವನ್ನ ತಿಂದ್ಬಿಡ್ತಾನೆ, ಅಷ್ಟು ಹಸಿದಿರ್ತಾನೆ ಅವನು. ಬಿಷಪ್ ಟು ಕನ್ವಿಕ್ಟ್ ಯು ಮಸ್ಟ್ ಹ್ಯಾವ್ ಸಫರ್ಡ್ ಅ ಲಾಟ್ ಹೇಳ್ತಾನೆ ಅವನು. ನೀನು ಬಹಳಷ್ಟು ದಂಡಿದ್ದೀಯಪ್ಪ ಅಂತ ಹೇಳ್ತಾನೆ. ಕನ್ವಿಕ್ಟ್, ಮೈ ಗಾಡ್, ಎಸ್ ಹೌದು ನಾನು ಬಹಳಷ್ಟು ದಂಡಿದ್ದೇನೆ. ದ್ಯಾಟ್ಸ್ ಅ ಲಾಂಗ್ ಟೈಮ್ ಆಗೋ, ಬಹಳ ಅಂದರೆ 3 ದಿನಗಳಿಂದ ನಾನು ಏನನ್ನು ಆಹಾರ ಸೇವಿಸಿಲ್ಲ, ನೀರನ್ನು ಕೂಡ ಕುಡಿದಿಲ್ಲ. ದ್ಯಾಟ್ ವಾಸ್ ವೆನ್ ಐ ವಾಸ್ ಎ ಮ್ಯಾನ್, ನಾನೊಬ್ಬ ಮನುಷ್ಯ ಇದ್ದೇನೆ. ನೌ ಐ ಆಮ್ ನಾಟ್ ಎ ಮ್ಯಾನ್, ಈಗ ನಾನು ಮನುಷ್ಯ, ಐ ಆಮ್ ಎ ನಂಬರ್ 24601 and I have lived in hell for 19 years. ಹೇಳ್ತಾನೆ ಏನಂತ, ಐ ವಾಸ್ ಅ ಮ್ಯಾನ್, ನಾನು ಒಬ್ಬ ಮನುಷ್ಯನಿದ್ದೇನೆ, ಬಟ್ ನೌ ಐ ಆಮ್ ನಾಟ್ ಎ ಮ್ಯಾನ್, ನಾನೊಬ್ಬ ಮನುಷ್ಯ ಅಲ್ಲ ಇವಾಗ. ಐ ಆಮ್ ಎ ನಂಬರ್, ನಾನು ಒಂದು ಸಂಖ್ಯೆ, ನಂಬರ್, ಎಸ್ 24601, ಎಸ್ 24601, ದಿಸ್ ಈಸ್ ಮೈ ನೇಮ್. ಅಂದರೆ ಜೈಲಲ್ಲಿ ಕೈದಿಗಳಿಗೆ ಏನು ಮಾಡ್ತಾರೆ, ಅವರ ಹೆಸರನ್ನು ಕೊಡೋದಿಲ್ಲ, ಅವ್ರಿಗೆ ಏನು ಕೊಡ್ತಾರೆ, ನಂಬರ್ಸ್ಗಳನ್ನು ಕೊಡ್ತಿರ್ತಾರೆ. ಎಸ್, ಅದಕ್ಕೆ ಹೇಳ್ತಾನೆ ನಾವು ಮೈ ನಂಬರ್, ಇಟ್ ಮೀನ್ಸ್ ಮೈ ನೇಮ್ ಈಸ್ 24601 and I lived in hell for 19 years. 19 ವರ್ಷಗಳ ಕಾಲ ನಾನೇನು ಮಾಡಿದ್ದೇನೆ, ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ನಾನು ಅಂತಕ್ಕಂಥದ್ದನ್ನಲ್ಲಿ ಕನ್ವಿಕ್ಟ್ ಹೇಳ್ತಾನೆ. ಬಿಷಪ್, ಟೆಲ್ ಮೀ ಅಬೌಟ್ ಇಟ್, ಅಬೌಟ್ ದ ಹೆಲ್ ಯು ಲಿವ್ಡ್ ಇನ್. ಹಾಗಾದರೆ ಆ ನರಕದಲ್ಲಿ ನಿನ್ನ ನರಕ ಯಾತನೆಯನ್ನು ಯಾಕೆ ಅನುಭವಿಸಿದೆ ನೀನು? ಟೆಲ್ ಮೀ ಅಬೌಟ್ ದಟ್ ಮ್ಯಾಟರ್, ಆ ವಿಷಯದ ಕುರಿತು ನನಗೆ ನೀನು ಹೇಳು. ಕನ್ವಿಕ್ಟ್, ಎಸ್, ಇಟ್ಸ್ ಸೋ ಲಾಂಗ್ ಎಗೋ, ಐ ಫಾರ್ಗೆಟ್ ಡ್ರೀಮ್ಲಿ, I lived with my sister and her 7 children. Then suddenly and very rapidly, yes, I remember, she was ill. We had no food. I could get no work. ಹೇಳ್ತಿದ್ದಾನೆ, ಇಟ್ಸ್ ಸೋ ಲಾಂಗ್ ಎಗೋ, ಬಹಳ ವರ್ಷಗಳ ಹಿಂದೆ, ಐ ಫಾರ್ಗೆಟ್ ಡ್ರೀಮ್ಲಿ, ಅಂದರೆ ನಾನು ಮರ್ತಿದ್ದೀನಿ ಅಂತ ಹೇಳ್ತಾನೆ. ಬಟ್ ಹೇಳ್ತಾನೆ, ಐ ಲಿವ್ಡ್ ವಿತ್ ಮೈ ಸಿಸ್ಟರ್, ನಾನು ನನ್ನ ಸಿಸ್ಟರ್ ಜೊತೆಗೆ ವಾಸಿಸ್ತಾ ಇದ್ದೆ. ಯಾರು? ಕನ್ವಿಕ್ಟ್. ಐ ಲಿವ್ಡ್ ವಿತ್ ಮೈ ಸಿಸ್ಟರ್ ಜಾನ್ ವಾಲ್ಜನ್ ಆ್ಯಂಡ್ ಹರ್ 7 ಚಿಲ್ಡ್ರನ್, ಅವಳ 7 ಮಕ್ಕಳು ಮತ್ತು ನನ್ನ ಸಿಸ್ಟರ್ ಜೊತೆಗೆ ನಾನು ವಾಸಿಸ್ತಾ ಇದ್ದೆ. ದೆನ್ ಸಡನ್ಲಿ ಆ್ಯಂಡ್ ವೆರಿ ರ್ಯಾಪಿಡ್ಲಿ, ರಭಸವಾಗಿ ಹೇಳ್ತಾನೆ ಬೇಗನೆ, ಎಸ್ ಐ ರಿಮೆಂಬರ್, ನನ್ನ ನೆನಪರ್ತಾ ಇದೆ, ಹೇಳ್ತೀನಿ ತಪ್ಪು. ಎಸ್, ಶಿ ವಾಸ್ ಇಲ್, ನನ್ನ ಸಿಸ್ಟರ್ ಏನಾಗಿದ್ದಾಳೆ, ಅನಾರೋಗ್ಯಕ್ಕೆ ತುತ್ತಾಗಿದ್ದು. ವಿ ಹ್ಯಾಡ್ ನೋ ಫುಡ್, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರ ಇದ್ದಿದ್ದಿಲ್ಲ. ಐ ಕುಡಂಟ್ ಗೆಟ್ ನೋ ವರ್ಕ್, ನನಗೆ ಮಾಡಲಿಕ್ಕೆ ಯಾವುದೇ ಇರ್ತಕ್ಕಂಥ ಕೆಲಸ ಇದ್ದಿದ್ದಿಲ್ಲ, ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ ನಾನು. ಎಸ್, ಐ ಕುಡಂಟ್ ಗೆಟ್ ನೋ ವರ್ಕ್, ಯಾವುದೇ ರೀತಿಯಾಗಿರ್ತಕ್ಕಂಥ ನನಗೆ ಕೆಲಸಗಳಿದ್ದಿದ್ದಿಲ್ಲ. ದ ಚಿಲ್ಡ್ರನ್ ವೇರ್ ಸ್ಟಾರ್ವಿಂಗ್, ದ ಚಿಲ್ಡ್ರನ್ ವೇರ್ ಸ್ಟಾರ್ವಿಂಗ್, ಆ ಎಲ್ಲ ಮಕ್ಕಳು ಏನಾಗಿದ್ದು ಅಂದ್ರೆ ಹಸಿದು ಬಳಲಿ ಬೆಂಡಿದ್ದು ಅಂತ ಹೇಳ್ತಾನೆ. ಸೊ ಐ ಸ್ಟೋಲ್ ಸಮ್ ಬ್ರೆಡ್, ನಾನು ಕೆಲವೊಂದಿಷ್ಟು ಆಹಾರವನ್ನು ನಾನು ಕಳ್ತನ ಮಾಡಿದೆ. ಸೊ ಐ ಸ್ಟೋಲ್ ಸಮ್ ಬ್ರೆಡ್, ಎಲ್ಲ ನನ್ನ ಸಿಸ್ಟರ್ ಮಕ್ಕಳ ಹಸಿವನ್ನು ನೀಗಿಸಲಿಕ್ಕೆ ನಾನು ಕೆಲವು ಮಟ್ಟಿಗೆ ಆಹಾರವನ್ನು ಕಳ್ತನ ಮಾಡಿದೆ. ಐ ಹ್ಯಾವ್ ಸ್ಟೋಲನ್, ಎಸ್ ಐ ಹ್ಯಾವ್ ಸ್ಟೋಲನ್ ಸಮ್ ಬ್ರೆಡ್ಸ್. ಐ ವಾಸ್ ಸೆಂಟೆನ್ಸ್ಡ್ ಟು 19 years in the galleys.
ಫಾಲ್ಸಸ್. ಐ ವಾಸ್ ಸೆಂಟೆನ್ಸ್ಡ್ ಇನ್ 19 years in the galleys. ಆ ಕಾರಣಕ್ಕಾಗಿ ನನ್ನನ್ನು 19 ವರ್ಷಗಳವರೆಗೂ ನನ್ನನ್ನು ಜೈಲಿಗೆ ತಳ್ಳಿದ್ರು. ಫಾಲ್ಸಸ್ ನಿಂತ್ಬಿಡ್ತಾನೆ, ಹೇಳ್ತಾನೆ 19 years in hell. 19 ವರ್ಷಗಳ ಕಾಲ ನಾನು ನರಕ ಯಾತನೆಯನ್ನು ಅನುಭವಿಸಿದೆ, ಆ ನರಕದಲ್ಲಿ ನಾನಿದ್ದೆ ಅಂತ ಹೇಳ್ತಾನೆ. ಸಾಬ್ಸ್, ದುಃಖದದೇನು ಬಹಳಷ್ಟು. ದೆನ್ ಬಿಗ್ಯಾನ್ ಮೈ ಸ್ಟೇ ಇನ್ ಹೆಲ್. ಈಗಲೂ ಕೂಡ ನಾನು ನರಕದಲ್ಲಿದ್ದೇನೆ. ದೇ ಚೈನ್ಡ್ ಮೀ ಆಫ್ ಲೈಕ್ ಅ ವೈಲ್ಡ್ ಎನಿಮಲ್. ಒಂದು ಕ್ರೂರ ಮೃಗದ ಹಾಗೆ ನನ್ನನ್ನು ಸರಪಳಿಗಳಿಂದ ಬಂಧಿಸಿದ್ರು. ದೇ ಲ್ಯಾಶ್ಡ್ ಮೀ ಲೈಕ್ ಅ ಹೌಂಡ್. ಒಂದು ನಾಯಿ ಹಾಗೆ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ರು. ಐ ಫೆಡ್ ಆನ್ ಫಿಲ್ಸ್. ಆ ಹೊಲಸು ಜಾಗದಲ್ಲಿ ನನ್ನನ್ನು ಬಿಟ್ಟಿದ್ರು. ಫಾರ್ 19 years ಹೇಳ್ತಾನೆ, ರಿಪೀಟೆಡ್ 19 years. ಆ ಕೊಳಕು ಜಾಗದಲ್ಲಿ ನಾನು ವಾಸಿಸ್ತಾ ಇದ್ದೆ. They took away my name. They took away my soul. ನನ್ನ ಹೆಸರನ್ನ ಕಿತ್ಕೊಂಡ್ರು, ನನ್ನ ಆತ್ಮವನ್ನ ಕಿತ್ಕೊಂಡ್ರು. And they gave me a devil in its place. ಆ ಸ್ಥಳದಲ್ಲಿ ನನ್ನನ್ನು ಒಬ್ಬ ಪಿಸಾಚಿ ಹಾಗೆ ದೆವ್ವದ ರೂಪದಲ್ಲಿ ನನ್ನನ್ನು ಕಂಡ್ರು. I was a man once. ನಾನು ಏನಿದ್ದೇನೆ, ಮನುಷ್ಯನಿದ್ದೇನೆ. I am a beast now. ನಾನು ಇವಾಗ ಕ್ರೂರ ವ್ಯಕ್ತಿಯಾಗಿದ್ದೇನೆ. And they made me what I am. Now I am free to starve. ನಾನು ಸಂಪೂರ್ಣವಾಗಿ ಹಸಿವಿನಿಂದ ಏನಾಗಿದ್ದೇನೆ, I am free. ಸಂಪೂರ್ಣವಾಗಿ ನಾನು ಸ್ವತಂತ್ರನಾಗಿದ್ದೇನೆ ಅಂತಕ್ಕಂಥದ್ದನ್ನು ಕನ್ವಿಕ್ಟ್ ಹೇಳ್ತಿದ್ದಾನೆ. ಸೊ ಇದರ ಮುಂದುವರೆದಿರತಕ್ಕಂತಹ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಭಾಗ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದುವರೆದಿರತಕ್ಕಂತಹ ಒಂದು ವಂಡರ್ಫುಲ್ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.